ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೆ. ಒಂದೊಳ್ಳೆ ಗುಡ್ ನ್ಯೂಸ್ ಬಂದ್ಬಿಡ್ತು. ಸೊ ಅದನ್ನು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದು ತುಂಬ ದಿನದ ಒಂದು ಕನಸು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರು ಕಾಲ್ ಮಾಡಿದೆ, ನನಗೆ ಖುಷಿ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಷ್ಟರಲ್ಲಿ ನನ್ನ ಅಡುಗೆ ಕೂಡ ಮುಗೀತು. ಆ್ಯಂಡ್ ಹಾಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜನರು ಇದನ್ನು ಪಡ್ಕೊಂಡಿರೋದು, ಸಕ್ಸಸ್ ಆಗಿರೋದು, ಅದರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳಿ ಪ್ರೌಡಾಗಿ ಹೇಳ್ಕೊಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರಾ? ನಮ್ಮನೆಗೆ ಒಬ್ರು ಏನೋ ತಗೊಂಡು ಬರ್ತಾ ಇದ್ದಾರೆ. ಕೇಕ್ ಅಲ್ಲ, ಕೇಕ್ಗಿಂತ ಒಂದು ದೊಡ್ಡ ಸ್ಪೆಷಲ್ ಏನಿರ್ಬೋದು? ಗೆಸ್ ಮಾಡು ನೋಡೋಣ. ದೊಡ್ಡ ಕೇಕು. ತಿನ್ನೋದೇ ಚಿಂತೆ ನಿಮಗೆ. ಕೇಕ್ ತರ್ಸೋಣ ಬಿಡು. ಸೊ ಅವಳಿಗೆ ಗೊತ್ತಿಲ್ಲ. ಸೊ ಬಂದಮೇಲೆ ತೋರಿಸ್ತೀನಿ, ಸರಿನಾ? ಓಕೆ. ಅದು ಬರೋಷ್ಟೊತ್ತಿಗೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ತುಂಬ ಜನರು ಲಂಚ್ ಬಾಕ್ಸ್ ರೆಸಿಪೀಸ್ನ ಕೇಳ್ತಾ ಇದ್ರು. ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೆ. ಇದು ನೋಡಿ, ಗ್ರೀನ್ ರೈಸು ಅಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಒಂದು ರೈಸ್ ಮಾಡಿದ್ದೀನಿ. ಜೊತೆಗೆ ಇದಕ್ಕೆ ಶೇಂಗಾ ಕೂಡ ಹಾಕಿದ್ದೀನಿ. ಇದರಲ್ಲಿ ಹೆಲ್ದಿ ಫ್ಯಾಟ್ಸು ಮತ್ತು ಸ್ವಲ್ಪ ಪ್ರೋಟೀನ್ ಇರುತ್ತೆ. ಸಾಕಾಗೋದಿಲ್ಲ ಅಲ್ವಾ ಪ್ರೋಟೀನ? ಹಾಗಾಗಿ ನಾನು ಸ್ವಲ್ಪ ಪನ್ನೀರ್ನ ಪೆಪ್ಪರ್ ಮತ್ತು ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ದೀನಿ. ಸೊ ಮಕ್ಳಿಗೆ ಈ ಥರ ಶೇಪ್ಸ್ ಎಲ್ಲ ಇಷ್ಟ ಆಗತ್ತೆ ಅಂತೇಳಿ ನಾನು ಈ ಥರ ಕಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಮಾಡ್ತೀನಿ. ಇದು ಬರ್ಡ್ ಶೇಪ್ ನೋಡಿ, ಮತ್ತು ಇದು ಫ್ಲವರು, ಈ ಥರ. ಫ್ರೆಂಡ್ಸ್, ಈ ನಮ್ಮ ಲಂಚ್ ಬಾಕ್ಸ್ಗಳನ್ನು ಬ್ಯಾಲೆನ್ಸ್ಡ್ ಮೀಲ್ಗೆ ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸ್ಪೆಷಲ್ಲಾಗಿ ಡಿಸೈನ್ ಮಾಡಿಸಿದ್ದೀವಿ. ನಾನಿವಾಗ ಲಂಚ್ ಪ್ಯಾಕ್ ಮಾಡಿದ್ನಲ್ವಾ, ಅದು 1200 ml. ಹಾಗೆ ಇದರಲ್ಲೇ 800 ml ಕೂಡ ಇದೆ. ಜೊತೆಗೆ ಒಂದು ಪುಟ್ಟ ಕಂಟೈನರ್ನ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಸೊ ನೀವೊಂದು ವೇಳೆ ಆರ್ಡರ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಎಲ್ಲಿ ಬೇಕಾದರೂ ಹೋಗಿ ಆರ್ಡರ್ ಮಾಡ್ಕೋಬೋದು. ಫ್ರೆಂಡ್ಸ್, ಇನ್ನೇನು ಫೈನಲಿ ಬಂದೇ ಬಿಡ್ತು. ಅವಾರ್ಡ್ ಬಂದಿದೆ. ಮಮ್ಮಿ ಓಪನ್ ಮಾಡು ನೋಡೋಣ. ಮೇಲ್ಗಡೆ ಎಲ್ಲರೂ ಇದ್ದಾರಲ್ವಾ, ಎಲ್ಲರ ಜೊತೆ ಸೇರಿ ಓಪನ್ ಮಾಡೋಣ, ಓಕೆನಾ? ಹಾಂ, ಇವತ್ತು ಚಿನಿಮಾ, ದೀರು ಎಲ್ಲರೂ ಮನೇಲಿದ್ದಾರೆ. ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ, ಸರಿನಾ? ತಗೋ, ಮೇಲೆ ಹೋಗಿ ಆಫೀಸಲ್ಲಿ ಇಟ್ಟು ಬಂದುಬಿಡು. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ? ಸೊ ಈಗ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಕೇಕ್ ತರಿಸ್ಬಿಟ್ಟು ಎಲ್ಲ ಆಫೀಸ್ ಟೀಮ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈಗ ಹೋಗಿ ಕೇಕ್ ಎಲ್ಲ ರೆಡಿ ಮಾಡಿಸಿ ತೊಗೊಂಡು ಬಂದು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ಇದರಲ್ಲಿ ನಿಮಗೂ ಪಾಲಿದೆ. ನಿಮ್ಮ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾವು ಎಷ್ಟು ಕಷ್ಟಪಟ್ಟಿದ್ದೀವೋ ಅದನ್ನು ನೋಡಿ ನೀವು ಅಷ್ಟೇ ಖುಷಿ ಪಟ್ಟಿದ್ದೀರಲ್ಲ. ಸೊ ಹಾಗಾಗಿ ಇದರಲ್ಲಿ ನಿಮಗೂ ಪಾಲಿದೆ. ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ. ಫ್ರೆಂಡ್ಸ್, ಕೇಕ್ ತರೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಮನೇಲೇ ಮಾಡಿಬಿಡೋಣ ಅಂದ್ಕೊಂಡ್ವಿ. ಬಟ್ ಚಿಕ್ಕದಾದರೆ ಮನೇಲಿ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು ಮಕ್ಳನ್ನ ಇಟ್ಕೊಂಡು. ಸ್ವಲ್ಪ ದೊಡ್ಡ ಕೇಕ್ ಅಂದರೆ ಟೈಮು ಕೂಡ ತುಂಬ ಬೇಕಾಗತ್ತೆ. ಇದು ಸ್ವಲ್ಪ ದೊಡ್ಡ ಅವಾರ್ಡ್ ಅಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಕೇಕೆ ತೊಗೊಂಡು ಬಂದುಬಿಡೋಣ ಅಂಥೇಳಿ 1 hour ಮುಂಚೆನೇ ಆರ್ಡ್ರ್ ಕೊಟ್ಟಿದ್ವಿ. ಈಗ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈಗ ಅನ್ಬಾಕ್ಸ್ ಮಾಡೋಣ, ಓಪನ್ ಮಾಡೋಣ. ಹೆಂಗೆ ಬಿಚ್ಚಬೇಕಾ? ಹಾಂ, ಬನ್ನಿ ಈಗ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ. ಸೇಮ್ ಅವಾರ್ಡ್ ಸೈಜ್ ಏನಿದೆ ಅದೇ ಇದೆ ಅಲ್ಲ? Congratulations. Dino, visual hapu, visual. Again? ಎಷ್ಟು ಕೇಕ್ ತಿನ್ಬೇಕು ಅವನು.
ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರಾಜು. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇದು ಆ್ಯಕ್ಚುಲಿ ತುಂಬ ಜನರ ಶ್ರಮ ಇದೆ, ಬರೀ ನಂದಲ್ಲ ಅಥವಾ ರಾಜುದಲ್ಲ. ತುಂಬ ಜನರು ಕಷ್ಟಪಟ್ಟಿದ್ದೀವಿ, ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಅದಕ್ಕಾಗಿ ಎಲ್ಲರಿಗೂ ನಮ್ಮ ಟೀಮ್ ಎಲ್ಲರಿಗೂ ಅಪ್ಪ ಅವರು ಎಷ್ಟು ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಲಾಸ್ಟ್ ಎಡಿಟಿಂಗ್ ಮುಗಿದು ಅಪ್ಲೋಡ್ ಮಾಡೋವರೆಗೂ ಎಷ್ಟು ಕಷ್ಟಪಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ವಿಜಿಲ್ ಹಾಕು, ವಿಜಿಲ್ ಬೀರು ವಿಜಿಲ್ ಹಾಕ್ತಾನೆ. ಜಲ್ದಿ 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 ವಿಜಿಲ್ ಹಾಕು, ವಿಜಿಲ್ ವಿಜಿಲ್. ಎನರ್ಜಿನೇ ಇಲ್ಲ. ಬೀರು ಫೀಲ್ ಆಗ್ತಾನೆ, ನನಗೆ ತಿನ್ನಿಸ್ತಾ ಇಲ್ಲಲ್ಲ. ಸ್ವಾಭಿಮಾನ. ಸೊ ಎಲ್ರಿಗೂ ಕೇಕ್ ಹಾಕೋದಿಲ್ಲ ಫ್ರೆಂಡ್ಸ್. ನಮ್ಮ ಟೀಮಲ್ಲಿ ಇನ್ನೂ ತುಂಬ ಜನರು ಇದ್ದಾರೆ, ಬಟ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ ಪಡ್ತಾರೆ. ಸೊ ಹಂಗಾಗಿ ಬರೀ ನಮ್ಮ ಫ್ಯಾಮಿಲಿದಷ್ಟೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಈ ಅವಾರ್ಡ್ ಕೂಡ ಇಡಲಿಕ್ಕೆ ಜಾಗ ರೆಡಿ ಇದೆ, ಇಟ್ಬಿಡೋಣ. ಎಷ್ಟೊಂದು ಅವಾರ್ಡ್ಸ್ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟೊಂದು ಅವಾರ್ಡ್ಸ್ನ ತಗೊಳ್ತೀನಿ ಅಂತ. ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನಾವು. ಇವತ್ತು ನೋಡಿ ದೊಡ್ಡ ಸಾಮ್ರಾಜ್ಯನೇ ಆಗೋಗ್ಬಿಟ್ಟಿದೆ ಇಲ್ಲಿ ಅವಾರ್ಡ್ಗಳ ಸಾಮ್ರಾಜ್ಯ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ಅದನ್ನ ಮಾತಿನಲ್ಲಿ ಹೇಳೋಕ್ಕಂತೂ ಆಗೋದಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ನಮ್ಗೆ ಆಲ್ರೆಡಿ ಒಂದು ಮಾಯಾಲೋಕಕ್ಕೆ ಗೋಲ್ಡ್ ಪ್ಲೇ ಬಟನ್ ಇದೆ ಅಲ್ವಾ, ನೋಡಿ ಇಲ್ಲಿ. ಅದು ದೊಡ್ಡದು, ಇದು ಚಿಕ್ಕದು ಕೊಟ್ಬಿಟ್ಟಿದ್ದಾರಲ್ಲ. ಹೌದು, ಚೇಂಜ್ ಆಗಿದೆ ಮಾಡೆಲ್. ಇದು ಮಾಯಾಲೋಕಗೆ ಕೊಟ್ಟಿದ್ದೆ. ಹೌದು, ಇದು ತುಂಬಾ ದೊಡ್ಡದಿದೆ, ಅದು ಒಂದು ಸ್ವಲ್ಪ ಚಿಕ್ಕದಿದೆ. ಸ್ವಲ್ಪ ಚಿಕ್ಕದು. ಏನೋ ಅವಾಗವಾಗ ಈ ಥರ ಚೇಂಜ್ ಮಾಡ್ತಿರ್ತಾರೆ. ಸೊ ಫೈನಲಿ 2 ಗೋಲ್ಡ್ ಪ್ಲೇ ಬಟನ್ಸ್. ಹೌದು ಫ್ರೆಂಡ್ಸ್, ಅಲ್ಲಿ ಮೇಲ್ ಕಾಣಿಸ್ತಾ ಇದೆಯಲ್ವಾ, ಅದು ಸಿಲ್ವರ್ ಪ್ಲೇ ಬಟನ್. ಅಂದರೆ 1,00,000 ಫಾಲೋವರ್ಸ್ ಆದವರಿಗೆ, ಸಬ್ಸ್ಕ್ರೈಬರ್ಸ್ ಆದವರಿಗೆ ಆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಅದು ಕೇಕ್ಸ್ ಆ್ಯಂಡ್ ಬೇಕ್ಸ್ ಚಾನಲ್ದು. ಸೊ ನೀವು ನೋಡೇ ಇರ್ತೀರಾ ಆ ಚಾನಲ್. ಅದಾದ ಮೇಲೆ 10,00,000 ಫಾಲೋವರ್ಸ್ಗೆ ಈ ಗೋಲ್ಡ್ ಪ್ಲೇ ಬಟನ್ ಅನ್ನೋದು ಬರುತ್ತೆ. ನಮ್ಮ ಹತ್ರ ಒಂದು ಮಾಯಾಲೋಕ ಗೋಲ್ಡ್ ಪ್ಲೇ ಬಟನ್ ಇದೆ, ಮತ್ತು ಇವಾಗ ಮೈ ವಿಲೇಜ್ ಲೈಫ್ ಇಂಡಿಯಾದೊಂದು ಗೋಲ್ಡ್ ಪ್ಲೇ ಬಟನ್ ಬಂದಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮೈ ವಿಲೇಜ್ ಲೈಫ್ ಇಂಡಿಯಾ ಚಾನಲ್ಗೆ ತುಂಬ ಕಡಿಮೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದು ನಾವು. ಅವಾಗ ಹೇಳಬೇಕಂದ್ರೆ ನಾವು ಮಾಡಿದಾಗ 1 ಮಂತಲ್ಲೇ ನಮಗೆ 1,00,000 ಫಾಲೋವರ್ಸ್ ಆಗಿದ್ರಲ್ಲ ರಾಜು. ಹೌದು, ನಿಜವಾಗ್ಲೂ ಅದು ನಮಗೆ ಒಂದೇ ವಿಡಿಯೋಗೆ ಸಿಲ್ವರ್ ಪ್ಲೇ ಬಟನ್ ಎಲ್ಲಿದೆ? ಅದು ಇಲ್ಲಿದೆ, ಇಲ್ಲಿ ಮೇಲೆ. ಸೊ ಅದು ಸಿಕ್ತು. ಒಂದೇ ವಿಡಿಯೋಗೆ 1,00,000 ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಸಿಲ್ವರ್ ಪ್ಲೇ ಬಟನ್ ಬಂತ. ಆಮೇಲೆ ದೊಡ್ಡ ವಿಡಿಯೋಸ್ ಒಂದು 10 ವಿಡಿಯೋಸ್ ಏನೋ ಹಾಕಿದೀವಿ. 10 ಇಲ್ಲ, ಒಂದು 8 ಅಲ್ವಾ? 8 ವಿಡಿಯೋಸ್ ಹಾಕಿದ್ದೀವಿ. ಅದಕ್ಕೆ ಈ 10,00,000 ಅವಾರ್ಡ್, 10,00,000 ಸಬ್ಸ್ಕ್ರೈಬರ್ಸ್. ನಿಜ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಆ್ಯಕ್ಚುಲಿ ನಾವು ಸ್ವಲ್ಪ ಆ ಚಾನಲ್ಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ, ಯಾಕೆಂದರೆ ಆ ಟೈಮ್ನಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಅದು ಅಂದ್ಕೊಳ್ದೇನೆ ಆಗೋಗ್ಬಿಡ್ತು ಆ ಟೈಮ್ನಲ್ಲಿ. ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ವಿ ಕೆಲವು ದಿವಸ, ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ರೆ ಇವಾಗ ಇನ್ನೂ ಎಷ್ಟು ಜನ ಫಾಲೋವರ್ಸ್ ಇರ್ತಿದ್ರೋ ಗೊತ್ತಿಲ್ಲ, ಅದು ಆವಾಗ ಕಂಟಿನ್ಯೂ ಮಾಡಿದರೆ. ಬಟ್ ಆದ್ರೂ ನಮಗೆ ಇಷ್ಟು ಬೇಗ ಇದು ಸಿಕ್ಕಿರೋದು ನಿಜವಾಗ್ಲೂ ಖುಷಿ ಆಗತ್ತೆ. ಇನ್ನೊಂದು ನಾನು ನಿಮಗೆ ಆವಾಗಲೇ ಹೇಳ್ದ ಹಾಗೆ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನರಿಗೆ ಈ ಥರ ಗೋಲ್ಡ್ ಪ್ಲೇ ಬಟನ್ 2 ಸಿಕ್ಕಿರೋದು. ಸೊ ಅದರಲ್ಲಿ ಒಂದಿರೋರು ತುಂಬ ಕಡಿಮೆ. ಒಂದಿರೋರು ತುಂಬ ಕಡಿಮೆ ಇದ್ದಾರೆ, 2 ಇರೋರು ಇನ್ನೂ ಕಡಿಮೆ ಇದ್ದಾರೆ. ಅದರಲ್ಲಿ ನಾವಿರೋದು ನಮಗೆ ಸ್ವಲ್ಪ ಖುಷಿ ಆಗತ್ತೆ. 2 ತಗೊಂಡಿದ್ದೀವಿ. ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ? ಕರ್ನಾಟಕದಲ್ಲಿ ಈ ಥರ 2 ತಗೊಂಡಿದ್ದಾರೆ ಅಂದರೆ ನಾನಲ್ಲಪ್ಪ, ಎಲ್ಲರೂ ಅಷ್ಟೇ. ನಿಜವಾಗ್ಲೂ ಎಷ್ಟೊಂದು ಜನ ಕಾಮೆಂಟ್ಸ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ನಾವು ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿರ್ತೀವೋ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ಇರುತ್ತೆ. ಸೊ ಈಗ ನಾವು ವಿಡಿಯೋಸ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅದು ಹಂಗಲ್ಲ, 2 ಕಡೆನೂ ಇರಬೇಕಲ್ವಾ? ಸೊ ಹಾಗಾಗಿ ಇದು ಸಕ್ಸಸ್ ನಾವು ಬೇಗ ನೋಡಲಿಕ್ಕೆ ಸಾಧ್ಯ ಆಯಿತು. ಇನ್ನೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ನಮ್ಮ ತುಂಬಾ ಜನರು ಕಾಮೆಂಟ್ ಮಾಡಿ ಹೇಳ್ತಾರೆ, ಎಷ್ಟು ಇನ್ಫಾರ್ಮೇಶನ್ ಕೊಡ್ತೀರಾ, ನಿಮ್ಮ ವಿಡಿಯೋಸ್ ನೋಡಿ ನಾವು ತುಂಬಾ ಕಲ್ತಿದ್ದೀವಿ. ಹೌದು, ಅವ್ನು ಮಿಸ್ ಬಂದ್ಬಿಟ್ಟಿದೆ ನೋಡಿ. ದೀರು ಮಿಸ್
ನಾಚಿಕೆ ಆಗ್ಬಿಟ್ಟಿದೆ ನನಗೆ. ತುಂಬ ನಿಮ್ಮ ವಿಡಿಯೋಸ್ ನೋಡಿ ತುಂಬ ಚೇಂಜ್ ಆಗಿದ್ದೀವಿ. ನಮ್ಮ ಲೈಫ್ನಲ್ಲಿ ನಾವು ಎಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಖುಷಿ ಆಗುತ್ತೆ ಅಲ್ವಾ ಇದೆಲ್ಲ ನೋಡಿದ್ರೆ? ಅದರಲ್ಲಿ ಜಾಸ್ತಿ ಜನ ಇತ್ತೀಚೆಗೆ ನಮ್ಮ ರಾಜುನ ತುಂಬ ಇಷ್ಟಪಡ್ತಾ ಇದ್ದಾರೆ. ಅವ್ರು ಮಾತಾಡೋ ಮಾತುಗಳು ನಿಜವಾಗ್ಲೂ ನಮ್ಗೆ ಹಾರ್ಟ್ ಟಚ್ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ನಮ್ಮ ಲೈಫಲ್ಲೆಲ್ಲ ನಡೆಯೋದು ಅವ್ರ ಮುಂದೆನೇ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಹೌದು, ರಾಜುಗೆ ತುಂಬ ನಾಲೆಡ್ಜ್ ಇದೆ. ಜನರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಜನರ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದೆಲ್ಲ ಗೊತ್ತು ಅವರಿಗೆ. ಹಾಗಾಗಿ ನೀವು ಎಲ್ಲರೂ ಕನೆಕ್ಟ್ ಆಗ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಅವ್ರು ಮಾತಾಡೋ ಮಾತುಗಳು, ಹೇಳೋ ವಿಧಾನಗಳು ಅದೆಲ್ಲ ತುಂಬ ಇಷ್ಟ ಆಗ್ತಾ ಇದೆ ಅನ್ನೋದು ಅರ್ಥ ಆಯಿತು ನನಗೆ. ಫ್ರೆಂಡ್ಸ್, ಆಫೀಸ್ನಲ್ಲಿ ಎಕ್ಸ್ಪೆಷಲಿ ಈ ವಾಲ್ನ ಅವಾರ್ಡ್ಗಳನ್ನ ಇಡ್ಲಿಕ್ಕಂತಾನೆ ಮಾಡಿಸಿದ್ದೀವಿ. ಇನ್ನು ನೆಕ್ಸ್ಟ್ ನನ್ನ ಡ್ರೀಮ್ ಬಂದ್ಬಿಟ್ಟು ಡೈಮಂಡ್ ಬಟನ್. ನೀವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ಬೇಗ ಅದನ್ನ ಕೂಡ ತಗೊಂಡ್ಬಿಡೋಣ. ನಮ್ಮ ಎಲ್ಲ ಚಾನಲ್ಗಳ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ, ನಮ್ಮದು ಇಷ್ಟೊಂದು ಚಾನಲ್ಗಳಿವೆ, ಇಷ್ಟೊಂದು ಅವಾರ್ಡ್ಗಳನ್ನು ತಗೊಂಡಿದ್ದೀನಿ. ನಾನೇ ಮಾಡಿದ್ದೀನಿ ಅಂದರೆ ನೀವು ಕೂಡ ಮಾಡ್ಬೋದು ಅಲ್ವಾ? ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಇಯರ್ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವಾ, ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಎಂಕರೇಜ್ಮೆಂಟ್ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಎಲ್ಲ ಕಡೆ ಏನೇ ಚಾನಲ್ ಮಾಡಿದ್ರು ಒಳ್ಳೆ ಎಂಕರೇಜ್ಮೆಂಟ್. ಹೊಸ ಹೊಸ ಫೀಚರ್ಸ್ ಬಂದ್ಬಿಟ್ಟಿದೆ. AI ಟೂಲ್ಸ್ ಎಷ್ಟು ತುಂಬ ಈಸಿಯಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ನಾವು ಈಸಿಯಾಗಿ ಗ್ರೋ ಆಗಬಹುದು. ಅದು ಅಲ್ಲದೆ ಈಗಿನ ಟೈಮ್ನಲ್ಲಿ ಎಲ್ಲರೂ ಮೊಬೈಲ್ ನೋಡ್ತಾರೆ. ಎಕ್ಸ್ಪೆಷಲಿ ಯೂಟ್ಯೂಬನ್ನು ಜಾಸ್ತಿ ಬಳಸ್ತಾ ಇದ್ದಾರೆ ಅಲ್ವಾ? ಹಳ್ಳಿ ಕಡೆನೂ ಅವಾಗೆಲ್ಲ ಇಂಟರ್ನೆಟ್ ಸಿಗ್ತಾ ಇರಲಿಲ್ಲ ಕೆಲವು ವರ್ಷಗಳ ಹಿಂದೆ. ಈಗೆಲ್ಲ ಫುಲ್ ಇಂಟರ್ನೆಟ್ ಇಲ್ಲ, ಎಲ್ಲರೂ ಸ್ಮಾರ್ಟ್ ಫೋನ್ ಇಲ್ಲ ಅಂದರೆ ಏನೂ ಇಲ್ಲ. ಹೌದು, ಎಲ್ಲರೂ ನೋಡ್ತಾರೆ. ಹಾಗಾಗಿ ಇದರಿಂದ ನಮಗೆ ವ್ಯೂಸು, ಫಾಲೋವರ್ಸು ಜಾಸ್ತಿ ಆಗ್ತಾರೆ. ನಾವು ಒನ್ ಟೈಮ್ನಲ್ಲಿ ಒಂದು 11 ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿದಾಗ ಅಷ್ಟಾಗಿ ಯೂಟ್ಯೂಬ್ ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಇಂಟರ್ನೆಟ್, ಸ್ಮಾರ್ಟ್ ಫೋನ್ಸ್ಗಳೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಬೀದಿಗೆ ಹೋಗಿ ಬ್ಯಾನರ್ಸ್ ಎಲ್ಲ ಹಚ್ಚಿ ಬರ್ತಾ ಇದ್ವಿ ನಾವು ಅವಾಗ, ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ಅದ್ರ ಪರಿಚಯನೇ ಇಲ್ಲವಲ್ಲ ತುಂಬಾ ಜನರಿಗೆ, ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಹಾಗೆ ಮಾಡ್ತಾ ಇದ್ವಿ. ಬಟ್ ಇವಾಗ ಅದ್ರ ಅವಶ್ಯಕತೆನೇ ಇಲ್ಲ. ಆದ್ರೂ ಕೂಡ ಯೂಟ್ಯೂಬ್ ಸ್ವಲ್ಪ ದೊಡ್ಡದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದು ಈಜಿ ಇದೆ ಹೇಳು? ಹೌದು, ಲೈಫಲ್ಲಿ ಯಾವುದು ಈಸಿ ಇಲ್ಲ, ಸ್ವಲ್ಪ ಕಲಿಬೇಕು. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ವಾ, ಹಾಗೆ. ಬಟ್ ಒಂದ್ಸಾರಿ ಕಲ್ತ್ರ ಲೈಫಲ್ಲಿ ಅದೊಂದು ಸೈಡ್ ಇನ್ಕಮ್ ಇದ್ದಂಗೆ ಲೈಫ್ ಲಾಂಗ್ ನಿಮ್ಗೆ ಅದು ಬಂದು ಏನೊಬ್ಬ ನಮ್ಗೊಂದಿದೆ, ರೆಡಿ ಇದೆ ಅನ್ನೋದು ಭರವಸೆ ಬಂದ್ಬಿಡತ್ತೆ. ಸೊ ಆ ಥರ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ನಮ್ಮ 10 ವರ್ಷದ ಎಕ್ಸ್ಪೀರಿಯನ್ಸಿಂದ ಒಂದು ಯೂಟ್ಯೂಬ್ ಕೋರ್ಸನ್ನು ಮಾಡಿದ್ದೀವಿ. ಸೊ ನೀವು ಅದರಲ್ಲಿ ಜಾಯ್ನ್ ಆದರೆ ನಿಮಗೆ ಒಂದು 2 years ಎಕ್ಸ್ಪೀರಿಯನ್ಸ್ ಬಂದುಬಿಡುತ್ತೆ. ಜಸ್ಟ್ ನೀವು ಕೋರ್ಸ್ ನೋಡಿದ್ರೇ 2 years ನೀವು ಯೂಟ್ಯೂಬಲ್ಲಿ ಇದ್ದರೆ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಬಂದುಬಿಡುತ್ತೆ ನಿಮಗೆ. ಬಟ್ ನೀವೇ ಸ್ವಂತವಾಗಿ ಯೂಟ್ಯೂಬ್ ಕಲಿಯೋದಂದರೆ ಸ್ವಲ್ಪ ಕಷ್ಟನೇ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಪ್ರಾಕ್ಟಿಕಲ್ ಯೂಟ್ಯೂಬ್ ಸಕ್ಸಸ್ ಕೋರ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಕೋರ್ಸನ್ನು ಮಾಡಿದ್ದೀವಿ. ನೀವು ಒಂದು ವೇಳೆ ಆ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಇಲ್ಲೇ ವಿಡಿಯೋ ಮೇಲ್ಗಡೆ ನಾನು ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ನೋಡಿ, ಜಸ್ಟ್ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಂದ್ರೂ ಕೂಡ ಜಾಯ್ನ್ ಆಗಬಹುದು. ಸೊ ಇದು ಒಳ್ಳೆ ಟೈಮು ನಿಮ್ಮಂಥವರಿಗೆಲ್ಲ, ಅದಕ್ಕಾಗಿ ಬೇಗ ಹೋಗಿ ಜಾಯ್ನ್ ಆಗಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಇನ್ನು ಇದು ಈ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು, ಮಾಡ್ಕೊಂಡಿದ್ದೀನಿ. ಇನ್ನು ಟೈಮ್ ಆಗ್ತಾ ಬಂತು, ಸ್ವಲ್ಪ ಆಚೆ ಹೋಗೋದಿದೆ. ನಾನು ಹೋಗಿ ರೆಡಿಯಾಗಿ ಆಚೆ ಹೊರಡ್ತೀನಿ, ಸರಿನಾ? ಫ್ರೆಂಡ್ಸಿನ ಮಕ್ಳ ಜೊತೆ ಸ್ವಲ್ಪ ಪುಟ್ಟದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮಿಬ್ಬರು ಮಕ್ಕಳಿಗೆ ತುಂಬ ಇಷ್ಟ ಆಗೋಂತಹ ಕ್ಲೌಡ್ ಕ್ಯಾಂಡಿ ಕರ್ಕೊಂಡು ಬಂದಿದ್ದೀನಿ. ನಾನು 2 months ಅಥವಾ 3 months ಒನ್ಸ್ ಈ ಥರ ಕರ್ಕೊಂಡು ಬರ್ತಾ ಇರ್ತೀನಿ. ಅದೇ ಹಬ್ಬ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ನೋಡಿ, ಈ ಥರ ಕ್ಯಾಂಡಿ ಮಾಡಿಬಿಟ್ಟು ಅದರೊಳಗಡೆ ಐಸ್ ಕ್ರೀಮ್ ಇಟ್ಟು ಸ್ಪ್ರಿಂಕಲ್ಸ್ ಎಲ್ಲ ಹಾಕ್ಕೊಡ್ತಾರಲ್ಲ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಯೂನಿಕಾರ್ನ್ ವಾಫಲ್, ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ನ ತರಿಸ್ಕೊಂಡ್ವಿ. ಚಿನಿಮಾಗೆ ಏನೆಲ್ಲ ಬೇಕೋ ಅದನ್ನು ಕೇಳಿ ಆರ್ಡ್ರ್ ಮಾಡಿಸ್ಕೊಂಡು ಅವಳಿಗಿಷ್ಟ ಆಗಿದ್ದೇನೆಲ್ಲ ತಿಂತಾಳೆ. ಬಟ್ ಇವನ್ನ ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋದು. ಅವಳು ಏನು ಆರ್ಡ್ರ್ ಮಾಡ್ಕೊಂಡಿರ್ತಾಳೋ ಅದೇ ಬೇಕು, ಅವಳು ತಿನ್ನೋಂಗೆ ಇಲ್ಲ ಅದು. ಅಯ್ಯೋ ನೋಡು ತಿಂದ್ಬಿಟ್ಟಿದ್ದಾಳೆ ಅವಳು ಅಂತ ಅಳ್ತಾ ಇದ್ದಾನೆ ಅವನು. ಅವನೊಂದು ಸಮಾಧಾನ ಮಾಡೋಷ್ಟೊತ್ತಿಗೆ ನನಗೆ ತಲೆನೋವೇ ಬಂದ್ಬಿಡುತ್ತೆ. ಅವಳು ಪಾಪ ಎಷ್ಟು ಶೇರ್ ಮಾಡಿದ್ರು ಅವನಿಗೆ ಇಷ್ಟನೇ ಆಗಲ್ಲ. ಅಲ್ಲ ರಜು, ಇದು ಖಾಲಿಯಾಗಿದೆ, ಹೋಗಿನ ಸ್ವಲ್ಪ ಹಾಕೊಂಬ ಅಂತ ಇದ್ದಾನೆ. ಇದೇನು ಮನೆ ಅಂತಾನೆ ಸ್ವಲ್ಪ ನಂಗಿನ್ನೂ ಒಂದು ಸ್ವಲ್ಪ ಐಸ್ ಕ್ರೀಮ್ ಬೇಕು. ಇಟ್ಕೊಂಡು ಇಲ್ಲ
ಆ ಶುಗರ್ ತಿಂದು ನನಗೆ ಒಂಥರ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ ಅಷ್ಟು ಸ್ವೀಟಪ್ಪ. ಹಾಂ ಅದರಲ್ಲಿ ಚಾಕ್ಲೇಟ್, ಆಪಲ್ ಮತ್ತು ಐಸ್ ಕ್ರೀಮ್. ನಿಂಗೆಲ್ಲಿ ಬೇಡ ಸಾಕು. ಅದು ಸಾಕಮ್ಮ, ಕೂತ್ಕೋ. ಸಾಕು, ಮತ್ತೆ ಬರೋಣ. ಇನ್ನೊಂದು ದಿವಸ ಬಂದು ತಿನ್ನು, ಅದು ಬೇಡ, ಸಾಕು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.